ಎಲ್ರಿಗೂ ನಮಸ್ಕಾರ. ತುಂಬಾನೇ ರುಚಿಯಾದಂಥ ನಮ್ಮ ಮಂಗಳೂರು ಬನ್ಸ್ ಮಾಡ್ತಿದ್ದೆ ನಾನು ಇವತ್ತು. ಆಲ್ಮೋಸ್ಟ್ ಎಲ್ಲ ಮಂಗಳೂರಿನ ರೆಸಿಪಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೇನೆ, ಆದರೆ ಮಂಗಳೂರು ಬನ್ಸ್ ಇಲ್ಲಿ ತನಕ ಮಾಡಿರಲಿಲ್ಲ, ಹಾಗೆ ಇವತ್ತು ಮಾಡ್ತಾ ಇದ್ದೇನೆ. ಬರೀ ಬನ್ಸ್ ಅಲ್ಲ, ಬನ್ಸೊಟ್ಟಿಗೆ ನಾನು ಅದರೊಟ್ಟಿಗೆ ಟೇಸ್ಟ್ ಮಾಡಲಿಕ್ಕೆ ಒಂದು ಬೀಟ್ರೂಟ್ ಮತ್ತು ಅಲಸಂಡೆ ಬೀಜದ್ದು ಗಸಿ ಮಾಡ್ತಾ ಇದ್ದೇನೆ. ತುಂಬಾ ಒಳ್ಳೆದಾಗ್ತದೆ ಅದು. ಬನ್ಸ್ ಮಾತ್ರ ಅಲ್ಲ, ಚಪಾತಿ ಅಥವಾ ಪೂರಿ ಅಥವಾ ಪರೋಟದೊಟ್ಟಿಗೆ ಕೂಡ ತುಂಬಾ ಒಳ್ಳೆದಾಗ್ತದೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಒಂದು ಪಾತ್ರೆಗೆ ಒಳ್ಳೆ ಹಣ್ಣು ಆದಂಥ ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸಕ್ಕರೆ, ಇದನ್ನು ಜಜ್ಜಬೇಕು. ಈ ಥರ ಒಂದು ಸ್ಪೂನ್ನ ಸಹಾಯದಿಂದ ಸರಿಯಾಗಿ ಜಜ್ಜಿದ್ರೆ ಆಯಿತು. ಇನ್ನು ಮೊಸರು, ಜೀರಿಗೆ, ಉಪ್ಪು ಸರಿಯಾಗಿ ಮಿಕ್ಸ್ ಮಾಡುವ ಎಲ್ಲವನ್ನು. ಇನ್ನಿದಕ್ಕೆ ಮೈದಾ ಹಾಕ್ತಾ ಇದ್ದೇನೆ, 1-2 ಕಪ್ನಷ್ಟು. ಸರಿಯಾಗಿ ಹೇಗೆ ನಾವು ಈ ಚಪಾತಿಗೆಲ್ಲ ಅಂಟು ಮಾಡ್ತೀವಿ ಆ ಥರನೇ ಅಂಟು ಮಾಡಿದರೆ ಆಯ್ತು. ಇದನ್ನು ಕೂಡ ಅಂಟು ಎಲ್ಲ ಸರಿಯಾಗಿ ಆದ ನಂತರ ಇದನ್ನೊಂದು 6-7 ಗಂಟೆ ಮುಚ್ಚಿಡಬೇಕು. ಮುಚ್ಚಿಡೋದಕ್ಕಿಂತ ಮೊದಲು ಇದರ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಸಹ ಬರ್ತಾ ಇದ್ದೇನೆ ನಾನು. ಇದನ್ನು ಮುಚ್ಚಿಡುವ. ಏನು ಬೀಟ್ರೂಟ್ ಮತ್ತು ಅಲಸಂಡೆ ಬೀಜದ್ದು ಗಸಿ ಮಾಡುವ ನಾವು. ಅದಕ್ಕೆ ಮೊದಲಿಗೆ ಸ್ವಲ್ಪ ನೀರು ತಗೊಂಡಿದ್ದೇನೆ ಇದರಲ್ಲಿ ಪಾತ್ರೆಯಲ್ಲಿ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿದಂಥ ಬೀಟ್ರೂಟ್, ಹಾಗೆ ಅಲಸಂಡೆ ಬೀಜ ಮತ್ತು ಸ್ವಲ್ಪ ಟೊಮ್ಯಾಟೊ, ಇದನ್ನು ಬೇಯಲಿಕ್ಕೆ ಇಡುವ. ಇನ್ನು ಪದಾರ್ಥಕ್ಕೆ ಆಗಲಿ ಮಸಾಲ ಪೇಸ್ಟ್ ರೆಡಿ ಮಾಡುವ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡಿದಂಥ ಬ್ಯಾಡಿಗೆ ಮೆಣಸು, ರೋಸ್ಟ್ ಮಾಡಿದಂಥ ಕೊತ್ತಂಬರಿ, ಜೀರಿಗೆ, ಅರಶಿನ, ಬೆಳ್ಳುಳ್ಳಿ, ಹುಳಿ ಹಾಗೆ ಕಾಯಿ ತುರಿ ಹಾಕಿ ಸ್ವಲ್ಪ ನೀರು ಸೇರಿಸಿ ದಪ್ಪವಾಗಿ ಗ್ರೈಂಡ್ ಮಾಡಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ತರಕಾರಿ ಒಂದು 3/4 ವಾಸಿ ಬೆಂದಿದೆ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಮೊದಲೇ ಹಾಕಬೇಕಿತ್ತು, ಮರೆತೋಯ್ತು ನನಗೆ. ಈಗ ಹಾಕ್ತಾ ಇದ್ದೇನೆ. ಇನ್ನಿದಕ್ಕೆ ಈ ಮಸಾಲ ಪೇಸ್ಟ್ ಅಂತ ಉಂಟು, ಇದನ್ನು ಹಾಕ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡುವ. ಸರಿಯಾಗಿ ಕುದಿ ಬರಲಿ ಇದು. ಮುಚ್ಚುವ ಸ್ವಲ್ಪ ಹೊತ್ತು. ಪದಾರ್ಥ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ಅದಕ್ಕೆ ಒಂದು ಒಗ್ಗರಣೆಯದ್ದು ಬೌಲ್ಗೆ ಸ್ವಲ್ಪ ತೆಂಗಿನ ಎಣ್ಣೆ, ಜಜ್ಜಿಟ್ಟಂಥ ಬೆಳ್ಳುಳ್ಳಿ, ಸಾಸಿವೆ ಹಾಗೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಪದಾರ್ಥಕ್ಕೆ ಹಾಕೋದು. ನಮ್ಮ ಫಸ್ಟ್ ಕ್ಲಾಸ್ ಆದಂಥ ಗಸಿ ರೆಡಿಯಾಗಿದೆ ಬೀಟ್ರೂಟ್ ಮತ್ತು ಅಲಸಂಡೆ ಬೀಜದ್ದು. ಇದು ಸ್ವಲ್ಪ ತಣ್ಣದಾಗ ಏನು ಸ್ವಲ್ಪ ದಪ್ಪ ಆಗ್ತದೆ ಇದು. ಆಯ್ತು, ಏನು ಬನ್ಸ್ ಮಾಡುವ. ಒಂದು ರೆಸ್ಟ್ ಆಗಿದೆ 7 ಗಂಟೆ. ಇನ್ನು ಸಣ್ಣ ಸಣ್ಣ ಇದರದ್ದು ರೌಂಡ್ ಮಾಡುವ. ನಾವು ಈ ಚಪಾತಿಗೆ ಎಷ್ಟು ದೊಡ್ಡದು ಮಾಡ್ತೇವೆ ಅಷ್ಟು ದೊಡ್ಡದು, ಅದಕ್ಕಿಂತ ಸ್ವಲ್ಪ ಸಣ್ಣದು ಸಹ ಓಕೆ. ಇನ್ನು ಈ ಚಪಾತಿ ಲಟ್ಟಿಸುವ ಮಣೆ ಅಂತ ಉಂಟು. ಇದಕ್ಕೆ ಸ್ವಲ್ಪ ಮೈದಾ ಹಾಕಿ ಅದರ ಮೇಲೆ ಒಂದೊಂದು ಇಟ್ಟು ದಪ್ಪವಾಗಿ ಲಟ್ಟಿಸಬೇಕು. ಜಾಸ್ತಿ ತೆಳು ಮಾಡಲಿಕ್ಕೆ ಇಲ್ಲ. ದಪ್ಪ ಅಂತ ಹೇಳಿದ್ರೆ ಇದರ ಪೂರಿಯದು ಸೈಜಿಗೆ, ಆದರೆ ಪೂರಿಯಷ್ಟು ತೆಳು ಮಾಡಲಿಕ್ಕಿಲ್ಲ. ಸ್ವಲ್ಪ ದಪ್ಪ ನೋಡಿ, ಇಷ್ಟು ದಪ್ಪ ಇಡ್ಲಿಕ್ಕೆ ಉಂಟು. ಇನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವ. 2 ಸೈಡ್ ಈ ಥರ ಕಲರ್ ಬರುವವರೆಗೆ ನಾವು ಫ್ರೈ ಮಾಡಿದರೆ ಆಯಿತು. ಹಾಗೆ ಉಬ್ಬಬೇಕು ಇದು. ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಈ ಥರ ಮೇಲೆಗೆ ಚಿಮುಕಿಸಿದರೆ ಉಬ್ಬಿ ಬರ್ತದೆ. ಬನ್ಸ್ ಕೂಡ ರೆಡಿಯಾಗಿದೆ. ಏನು ಸರ್ವ್ ಮಾಡುವ. ಒಳ್ಳೆ ಬಿಸಿ ಬಿಸಿಯಾದಂಥ ಬನ್ಸ್, ಹಾಗೆ ಅಲಸಂಡೆ ಬೀಜ ಮತ್ತು ಬೀಟ್ರೂಟದ್ದು ಗಸಿ, ಹಾಗೆ ನಮ್ಮ ಕಾಯಿ ಚಟ್ನಿ, ದಪ್ಪ ಚಟ್ನಿ ಇದು. ಇದರ ಡೀಟೇಲ್ ರೆಸಿಪಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ತುಂಬಾ ಸಿಂಪಲ್ ಆದಂಥ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.